ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ಅಫಿಷಿಯಲ್ ಆಗಿ 16ನೇ ದಿನ. ಸೊ ನಾವಿವತ್ತು ಶಿಮ್ಲಾಯಿಂದ ಸ್ಪಿಟಿ ರೈಡ್ಗಾದರೆ ಹೊರಟಿದ್ದೀವಿ. ಸ್ಪಿಟಿ ರೈಡಲ್ಲಿ ಫಸ್ಟ್ ಡೆಸ್ಟಿನೇಷನ್ ಅಂತ ಆದಂತಹ ಚಿಟ್ಕುಲ್ ವಿಲೇಜ್ಗೆ ರೀಚ್ ಆಗೋಕ್ಕಾದ್ರೆ ಟ್ರೈ ಮಾಡ್ತೀವಿ. ಇಫ್ ಪಾಸಿಬಲ್ ರೀಚ್ ಆಗೋಣ, ಇಲ್ಲಾಂದರೆ ಎಲ್ಲಾದರೂ ಸೆಂಟ್ರಲ್ ಆದರೆ ಆಲ್ಟ್ ಆಗೋಣ. ರಿಸ್ಕ್ ಆದರೆ ತಗೊಳ್ಳೋದು ಬೇಡ, ಆರಾಮಾಗಿ ಹೋಗಿ ಆರಾಮಾಗಿ ರೈಡ್ ಆದರೆ ಕಂಪ್ಲೀಟ್ ಮಾಡೋಣ. ಸ್ಪಿಟಿ ವ್ಯಾಲಿ ಬಂದುಬಿಟ್ಟು ನಮಗೆ ಎಲ್ಲಿಂದ ಎಲ್ಲಿಗಂದರೆ ಶಿಮ್ಲಾಯಿಂದ ಸ್ಟಾರ್ಟ್ ಆಗಿ ಚಿಟ್ಕುಲ್ ವಿಲೇಜು, ಟ್ಯಾಬೋ, ಕಾಜಾ, ಚೀಚಾಮ್ ಬ್ರಿಡ್ಜು, ಮನಾಲಿವರೆಗೂ ಎಂಡ್ ಆಗುತ್ತೆ. ಸೊ ಮನಾಲಿಯಿಂದ ನಾವು ಶಿಮ್ಲಾ ಆದರೂ ಬರ್ಬೋದು, ಅಥವಾ ಮನಾಲಿಯಲ್ಲಿ ಎಂಡ್ ಮಾಡಿಕೊಂಡು ಆ ಕಡೆಯಿಂದ ಲೇಗಾದರೂ ಹೋಗ್ಬೋದು. ಅದು ನಿಮ್ಮ ಇಷ್ಟ, ಹೆಂಗಾದರೂ ಮಾಡ್ಕೊಬೋದು. ಸೊ ನಾನು ಮನಾಲಿಯಲ್ಲಿ ಎಂಡ್ ಮಾಡಿಬಿಟ್ಟು ಸ್ಪಿಟಿ ರೈಡ್ನ ಅಲ್ಲಿಂದ ಆದರೆ ಲೇ ಸರ್ಕ್ಯೂಟ್ ಆದರೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಇದ್ದಿದ್ದ ರೂಮ್ ಬಂದುಬಿಟ್ಟು ಇದೆ. ಸೊ ಇವಾಗ ಈ ರೂಮ್ನ ಖಾಲಿ ಮಾಡುವ ಸಮಯ ಬಂತು. ಸೊ ನನ್ನ ರೂಮಿಂದ ವ್ಯೂ ಆದರೆ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಫಾಗ್ ಇದೆ ಅಂತೇಳ್ಬಿಟ್ಟು. ಸೊ ಇವಾಗ ಟೈಮ್ ಬಂದುಬಿಟ್ಟು 6:30 ಆಗಿದೆ. ಸೊ 6:30 ಆದರೂ ಕೂಡ ಒಂಚೂರು ಕಾಣ್ತಿಲ್ಲ ನೋಡಿ ವಿವೇನು. ಸೊ ರೋಡ್ ಮಾತ್ರ ಕಾಣ್ತಿದೆ. ನಮ್ಮ ಬೈಕ್ ಬಂದುಬಿಟ್ಟು ಅಲ್ಲಿದೆ. ನಮ್ಮ ಬೈಕ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಸೊ ಇವಾಗ ಇಲ್ಲಿಂದ ಹೊರಡುವ ಸಮಯ, ಬನ್ನಿ ಹೋಗುವ. ಸೊ ಹಂಗೆ ಚಿಟ್ಕುಲ್ಗೆ ಹೋಗ್ತಾ ಇದ್ರೆ ಈ ವ್ಯೂ ಆದರೆ ಸಿಕ್ತು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ಸನ್ರೈಸ್ ಆಗ್ತಿದೆ, ಹಂಗೆ ಈ ಬೈಕರ್ಸ್ ಗ್ಯಾಂಗ್ ಆದರೆ ಸಿಕ್ತು. ಸೊ ಕಹಾ ಸೆ ಆಪ್ ಲೋಗ್? ಚಂಡೀಗಢ ಸಬ್ ಲೋಗ್? ಸೂಪರ್ ಸೂಪರ್, ಎಲ್ಲ ಚಂಡೀಗಢದಿಂದ ಅಂತೆ. ಸೊ ಎಷ್ಟು 4, 5, 6 ಗಾಡಿ ಇದೆ. ಸೊ ಇವರು ಸ್ಪಿಟಿ ರೈಡ್ ಮಾಡ್ತಾವ್ರೆ. ಸೊ ನಮ್ಮ ಜೊತೆನೇ ಬರ್ತಾರೆ ಚಿಟ್ಕುಲ್ವರೆಗೂ. ಬಟ್ ಏನಪ್ಪ ಅಂದರೆ ಅವ್ರು ಸ್ವಲ್ಪ ಬೇಗ ಹೋಗ್ತಾರೆ, ನಾವು ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಯಾಕಂದರೆ ಅವ್ರದ್ದು ಸೂಪರ್ ಬೈಕ್ಸು, ನಮ್ಮದು ನಾರ್ಮಲ್ 150cc ಬೈಕು. ಸೊ ನೋಡೋಣ, ಚಿಟ್ಕುಲಲ್ಲಿ ಸಿಕ್ಕಿದ್ರೆ ಮಾತಾಡ್ಸೋಣ, ಇಲ್ಲಾಂದರೆ ಆರಾಮಾಗಿ ಹಂಗೆ ಹೋಗೋಣ. ಬಟ್ ಹಂಗೆ ವ್ಯೂ ನೋಡಿದ್ರೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೂಪರ್ ಸೂಪರ್ ಸೂಪರ್. ಹಂಗೆ ಬರ್ತಾಯಿದ್ರೆ ಒಂದು ಸ್ಟಾಪ್ ಆದರೆ ಹಾಕಿದ್ದೆ, ನಾನೇನೋ ನಾರ್ಮಲಾಗಿ ಹಾಕಿದ್ದೆ ಸ್ಟಾಪು. ಬಟ್ ಆದರೆ ಇಲ್ಲಿ ನೋಡಿ, ಸೊ ಯಾವಾಗೋ ಈ ಟಾಟಾ AC ಬಂದು ನೋಡಿ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು. ಸೊ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಬಂದು ಇಲ್ಲಿ ಗುಣಿಯಲ್ಲಾದರೆ ಬಿದ್ದಿದೆ. ಅವತ್ತಿಂದ ಅವ್ರು ತೆಗ್ದೇ ಇಲ್ಲ ನೋಡಿ, ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಹೇಳೋದು, ಡ್ರೈವ್ ಮಾಡುವಾಗ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್ ವಿತ್ ಎ ವ್ಯೂ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವಿಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಣ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಇಲ್ಲಿಂದ ಆದರೆ ಸ್ಟಾರ್ಟ್ ಮಾಡೋಣ. ರೈಸ್ ಸಿಕ್ತಿದೆ, ರೈಸ್ ಹೇಳಿದ್ದೀನಿ, ಹಾಫ್ ರೈಸು ಮತ್ತು ಒಂದು ಆಮ್ಲೆಟ್ ಆದರೆ ಹೇಳಿದ್ದೀನಿ. ನೋಡುವ ಟೇಸ್ಟ್ ಹೇಗಿರುತ್ತೆ ಅಂತ. 40 ರೂಪೀಸು ರೈಸು, ಒಂದು ಆಮ್ಲೆಟ್ಟು, ಒಂದು ಬಾದಾಮ್ ಮಿಲ್ಕು. ಪರವಾಗಿಲ್ಲ, ನಾಟ್ ಬ್ಯಾಡ್. ನೀವೇನಾದರೂ ಶಿಮ್ಲಾಯಿಂದ ಚಿಟ್ಕುಲ್ ವಿಲೇಜ್ಗೆ ಹೋದರೆ ಇಲ್ಲಿ ನೋಡಿ ಇದೆ ಶ್ರೀ ಸಾಯಿ ಅಗ್ರೋಟೆಕ್ಕು ಮತ್ತು ಸ್ವಾಗತ್ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ಟ್ರೈ ಮಾಡಿ, ಫುಡ್ಡು ಹೇಗಿದೆ ಅಂತ ತಿಳಿಸಿ. ಹಂಗೆ ದಾರಿಯಲ್ಲಿ ಹೋಗ್ತಾ ಇದ್ರೆ ನೋಡಿ, ಇಲ್ಲೊಂದು ಜಿಪ್ ಲೈನ್ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಇಳಿತವ್ರೆ ನೋಡಿ. ಎಲ್ಕೊಂಡು ಈ ಕಡೆಗೆ ಬರ್ತವ್ರೆ ನೋಡಿ. ಸೂಪರ್ ಆಗಿದೆ ಅಲ್ವಾ? ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ಲು. ಆ ಕಡೆಯಿಂದ ಹಗ್ಗ ಸ್ವಲ್ಪ ಎಲ್ಕೊಡೋದು, ಈ ಕಡೆಯಿಂದ ಇದನ್ನ ಎಲ್ಕೊಂಡು ಹೋಗೋದು. ಬಹುತ್ ಅಚ್ಚಾ ನೋಡಿ. ಈ ಕಡೆಗಾದರೆ ಬಂದ್ಬಿಟ್ರು ನೋಡಿ, ಈಗ ದಡದಲ್ಲಿ ಸೇರ್ತಾವ್ರು ನೋಡಿ. ಸೂಪರ್ ಅಂದರೆ ಸೂಪರ್ ಆಗೈತಲ್ಲ. ಸೆಂಟ್ರಲ್ ಇದ್ದಿದ್ದು, ಸೆಂಟ್ರಲಿಂದ ಈ ಕಡೆಗೆ ಬಂದ್ಬಿಟ್ಟವ್ರೆ. ಹಾಗೆ ಚಿಟ್ಕುಲ್ ಕಡೆಗೆ ಹೋಗ್ತಿದ್ರೆ ಇಲ್ಲೊಂದು ಸ್ಟಾಪ್ ಆಗದೆ ನೋಡಿ, ಎಷ್ಟು ಆಳ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ನೀರಿದೆ ನೋಡಿ. ಸೊ ಕಾಣ್ತಿದ್ಯಾ, ಅಲ್ಲೆಲ್ಲೋ ನೀರಿದೆ ನೋಡಿ, ಎಷ್ಟು ಆಳ ಇದೆ ನೋಡಿ. ಅಲ್ಲೊಂದು ರೋಡ್ ಇದೆ, ಎಲ್ಲೋಗುತ್ತೋ ಗೊತ್ತಿಲ್ಲ ಅದು. ನಾವಿವಾಗ ಈ ರೋಡಲ್ಲಾದರೆ ಹೋಗಬೇಕು. ಸೊ ತುಂಬ ಅಂದರೆ ತುಂಬ ಭಯಾನಕವಾಗಿದೆ. ನೀವು ನೋಡ್ಬೋದು ಎಷ್ಟು ಆಳ ಇದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಬಿದ್ದರೆ ಅಂತೂ ಪೀಸ್ ಆಗಿಬಿಡ್ತೀವಿ. ಇಲ್ಲಿ ಆರ್ಮಿ ವೆಹಿಕಲ್ಸ್ ತುಂಬ ಇದ್ದಾವೆ. ಸೊ ತುಂಬ ಓಡಾಡ್ತಿರ್ತಾವೆ ಆರ್ಮಿ ವೆಹಿಕಲ್ಸು. ನಮ್ಮ ಗಾಡಿ ನೋಡಿ ಇಲ್ಲಿ ನಿಂತಿದೆ, ಭೀಮಾ. ಸೊ ವೆಹಿಕಲ್ಸ್ ಇಲ್ಲಿಂದ ರೈಡರ್ಸ್ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತಾರೆ ನಮಗೆ ಸಿಗೋಕ್ಕೆ. ನನಗೆ ಸುಮಾರು ಆಗಲಿಂದ ಒಂದು 20ರಿಂದ 30 ರೈಡರ್ಸ್ ಆದರೆ ಸಿಕ್ಕಿದ್ರು. ಅಂದರೆ ಮಾತಾಡಿಸ್ಲಿಲ್ಲ, ಅಂದಿವೆ ಬರೋರು ಹೋಗೋರೆಲ್ಲ ಸೇರಿ ಒಂದು 30-35 ಜನ ಸಿಕ್ಕಿದ್ರು. ಸೊ ನೋಡೋಣ ಮುಂದೆ ಎಲ್ಲಾದರೂ ಯಾರ್ಯಾರು ಸಿಗ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಯಾರೋ ಫಾರಿನರು. ಸೊ ನೋಡೋಣ, ಹೋಗಿ ಮಾತಾಡ್ಸೋಣ ಸಿಕ್ಕಿದ್ರೆ. ಹಂಗೆ ಹೋಗ್ತಾ ಇದ್ರೆ ಸ್ಟಾಪ್ ಆಗದೆ ನೋಡಿ ಹೇಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಮೇಲೆ ನೋಡಿ, ಕೆಳಗಡೆ ನೋಡಿ ಎಷ್ಟು ಆಳ ಇದೆ ನೋಡಿ. ಇಲ್ಲಿಂದ ಬಿದ್ದರೆ ಅಂತೂ ಪೀಸು. ನಾವಿವಾಗ ಈ ಕಡೆ ನಿಮ್ಗೆ ರೋಡ್ ಕಾಣಿಸಲ್ಲ ಆ್ಯಕ್ಚುಲಿ. ಸೊ ಇಲ್ಲಿಂದ ಬಂದಿದ್ದು ನಾವು. ಇಲ್ಲಿ ಕೈ ನನಗೆ ಬೆರಳಿಟ್ಟಿದ್ದೀನಲ್ವ, ಅಲ್ಲಿ ವೈಟ್ ಕಾಣ್ತಿದ್ದಲ್ವಾ, ಅಲ್ಲಿಂದ ಈ ಕಡೆ ಬಂದಿದ್ದು. ಈ ಕಡೆ ಕೂಡ ಒಂದು ರೋಡ್ ಇದೆ. ನೋಡೋಕ್ಕಂತೂ ಮಸ್ತ್ ಅಂದರೆ ಮಸ್ತ್ ಇದೆ ವ್ಯೂ. ಅಲ್ಲಿಂದ ನೋಡಿ ವಾಟರ್ಫಾಲ್ ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂತ. ಹಂಗೆ ಕೆಳಗಡೆ ಬಂದು ನೋಡಿ, ಇಲ್ಲೆಲ್ಲ ನೋಡಿ
ಎಷ್ಟು ಬ್ಯೂಟಿಫುಲ್ ಆಗಿ ನಿಂತಿದೆ ನೋಡಿ. ಪ್ಲಸ್ ಹಾಗೆ ಎಷ್ಟು ಡೇಂಜರ್ ಆಗಿದೆ ಅಂತ ನೋಡಿ. ನೋಡಿ ಫಾಲ್ಸ್ ಅಲ್ಲಿದೆ, ಅಲ್ಲಿ ಬೀಳ್ತಿದೆ. ಕಾಲುವೆ ನೋಡಿ ಹೇಗಿದೆ ಅಂತ ನೋಡಿ. ವ್ಯೂಸ್ ನೋಡಿ, ಹಾರಿಬಲ್ ಹಾರಿಬಲ್ ನೋಡ್ರಿ. ವರ್ಲ್ಡ್ಸ್ ಒನ್ ಆಫ್ ದಿ ಡೇಂಜರಸ್ ರೋಡಲ್ಲಿ ನಾವಿದ್ದೀವಿ ರೀ. ನೋಡ್ರಿ ಹೇಗಿದೆ ಅಂತ, ಎಷ್ಟು ಡೇಂಜರಸ್ ಆಗಿದೆ ನೋಡ್ರಿ. ಈ ರೋಡಲ್ಲಿ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸೂಪರ್ ಅಂದರೆ ಸೂಪರ್ ಫೀಲಿಂಗ್ ಇದೆ ನೋಡಿ. ನಮ್ಮ ಭೀಮಾ ಅಲ್ಲಿ ನಿಂತವನೇ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಲಿಟ್ರಲಿ ಮಾತೇ ಬರ್ತಿಲ್ಲ ಮಾತಾಡೋಕ್ಕೆ. ಸೊ ಅಷ್ಟೊಂದು ಖುಷಿ ಆಗ್ತಿದೆ. ಎಲ್ಲೋ ಕರ್ನಾಟಕ ಎಲ್ಲಿ, ಈ ನಾರ್ತ್ ಎಲ್ಲಿ, ಹಿಮಾಚಲ್ ಪ್ರದೇಶಲ್ಲಿ. ಸೂಪರ್ ಅಂದರೆ ಸೂಪರು. ಬೈಕರ್ಸ್ ಆದರೆ ಬರ್ತಾವ್ರೆ ನೋಡಿ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಫೀಲು. ಮಾತಾಡ್ಸೋಣಿರಿ. ಇವಾಗ ನಾವು ಬಂದಿದ್ದು ಇದೇ ಬ್ರಿಡ್ಜ್ ಮೇಲೆ ನೋಡಿ, ಯಾವ ರೀತಿ ಕಟ್ಟವ್ರೆ ನೋಡಿ. ಅಲ್ಲೋಗಿ ಹೆಂಗೆ ಗುರು ಕಟ್ಟಿದ್ರು, ಬಾಪ್ರೇ. ರಿಯಲಿ ಇಂಜಿನಿಯರ್ಸ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು ನೋಡಿ. ಎಷ್ಟು ಚೆನ್ನಾಗಿ ಕಟ್ಟವ್ರೆ ನೋಡಿ. ಹಂಗೆ ಈ ಕಡೆ ನೋಡ್ಕೊಂಡ್ಬಿಡಿ ವ್ಯೂನ. ಸೊ ನಾವೀಗ ಅಲ್ಲಿಂದ ಬಂದಿದ್ದು ಈ ಕಡೆಗಾದರೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಏನು ನೋಡ್ತಿದ್ದೀರ ನೀವು ಬೆಟ್ಟ, ಇದು ಹಿಮ ಬೆಟ್ಟ. ಸೊ ಇದಕ್ಕೆ ಆ ಕಡೆ ಎಲ್ಲ ಹಿಮ ಕಾಣಿಸುತ್ತೆ. ಸೊ ನಂಗೆ ಅಲ್ಲಲ್ಲಿ ಕಾಣಿಸ್ತಾ ಐತೆ. ಸೊ ಅದು ನಿಮಗೆ ವೀಡಿಯೋದಲ್ಲಿ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗ್ತಿಲ್ಲ. ಹೆಂಗಿದ್ರು ಅಲ್ಲೇ ಹೋಗ್ತೀನಲ್ವ, ಅಲ್ಲೇ ಹೋಗಿ ಮಾಡಿ ನಿಮಗೆ ಡೈರೆಕ್ಟಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ. ಇಲ್ಲಿ JCB ವರ್ಕ್ ನಡೀತಿದೆ. ಲ್ಯಾಂಡ್ ಸ್ಲೈಡ್ ಆಗಿರೋ ದೊಡ್ಡ ದೊಡ್ಡ ಕಲ್ಬಂಡೆಗಳೆಲ್ಲ ಇವಾಗ JCB ಪುಡಿ ಮಾಡ್ತಿದೆ. ಸೊ ನೀವು ಹಂಗೆ ರೈಟ್ ಸೈಡ್ ಬಂದರೆ ಅಲ್ಲಿ ಮೇಲೆ ತುದಿಯಲ್ಲಿ ವೈಟ್ ಕಲರ್ ಕಾಣಿಸ್ತಿದ್ಯಾ, ಸೊ ಅದು ಬಂದುಬಿಟ್ಟು ಹಿಮ ಪರ್ವತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಹಂಗೆ ವ್ಯೂ ನೋಡ್ಕೊಂಡ್ಬಿಡಿ. ಸೂಪರ್ ಅಂದರೆ ಸೂಪರ್ ಆಗಿದೆ. ಸೊ ಇವಾಗ JCB ನಮಗೆ ದಾರಿ ಕೊಡೋವರೆಗೂ ನಾವು ಇಲ್ಲೇ ಸ್ಟಕ್ ಆಗಿರ್ತೀವಿ. JCB ದಾರಿ ಕೊಟ್ಟ ಮೇಲೆ ಇಲ್ಲಿಂದ ಆದರೆ ಹೊರಡೋದು. ಚಿತ್ಕುಲ್ ಹತ್ರ ಆದರೆ ಬಂದ್ವಿ. 2 ಕಿಲೋಮೀಟ್ರ್ ಇದೆ ಚಿತ್ಕುಲ್ಗೆ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ವೈಟ್ಗೆ ಏನು ಕಾಣ್ತಿದೆ, ಅದು ಹಿಮ ಪರ್ವತ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನಾನು ಡೈರೆಕ್ಟ್ ಕಣ್ಣಿಗೆ ಪೈಂಟ್ ಹೊಡಿತೀವಲ್ಲ, ವೈಟ್ ಪೈಂಟು, ಆ ಥರ ಕಾಣ್ತಿದೆ. ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ. ಸೊ ನೀವು ಈ ಕಡೆ ನೋಡ್ಬೋದು, ಇದೆಲ್ಲ ಹಿಮ ಪರ್ವತಗಳೇ. ಇಲ್ಲಿ ಲೈಟಾಗಿ ವೈಟಾಗಿ ಕಾಣ್ತಿದೆ ಇಲ್ಲಿ. ಸೊ ಅದು ಬಿಟ್ಟರೆ ಇಲ್ಲಿ, ಸೊ ಅದು ಬಿಟ್ಟರೆ ಈ ಕಡೆ ಎಲ್ಲ ಇದ್ದಾವೆ. ಬಟ್ ಬಿಸಿಲಿರೋ ಸೂರ್ಯ ಇರೋದಕ್ಕೆ ಕಾಣಿಸ್ತಿಲ್ಲ. ಬಟ್ ಇದು ಮಾತ್ರ ಎಷ್ಟು ಕ್ಲೀನಾಗಿ ಕಾಣ್ತಿದೆ ನೋಡಿ. ಸೂಪರ್ ಅಂದರೆ ಸೂಪರಾಗಿ ಕಾಣ್ತಿದೆ. ಸೊ ಇನ್ನು 10 ನಿಮಿಷ ತೋರಿಸ್ತಿದೆ ಚಿತ್ಕುಲ್ಗೆ. ಸೊ ಹೋಗೋಣ ಬನ್ನಿ, ಚಿತ್ಕುಲ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಫೈನಲಿ ಚಿತ್ಕುಲ್ ಬೋರ್ಡ್ ಹತ್ರ ಆದರೆ ಬಂದೇ ಬಿಟ್ವಿ ಗುರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಿತ್ಕುಲ್ ಇಂಡಿಯಾಸ್ ಲಾಸ್ಟ್ ವಿಲೇಜ್ ಅಂತ ಬೋರ್ಡ್ ಎಲ್ಲ ಕಿತ್ತೋಗಿದೆ, ಅರ್ಧಂಬರ್ಧ ಕಾಣ್ತಿದೆ. ಬಟ್ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಮ್ಮ ಭೀಮನ್ ನೋಡ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಹಂಗೆ ಸ್ವಲ್ಪ ಈ ಕಡೆ ಬಂದರೆ ಹಿಮ ಪರ್ವತ ಕಾಣಿಸುತ್ತೆ, ಹಂಗೆ ಚಿತ್ಕುಲ್ ವಿಲೇಜ್ ಕೂಡ ಕಾಣಿಸುತ್ತೆ. ನನ್ನ ಭೀಮಾಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ತುಂಬ 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 ಥ್ಯಾಂಕ್ಸ್ ಭೀಮಾ, ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ. ಸತತವಾಗಿ 4,500 ಕಿಲೋಮೀಟ್ರ್ ಓಡಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದಿದ್ಯಾ, ಏನು ತೊಂದರೆ ಇಲ್ಲದೆ. ಸ್ವಲ್ಪ ಬ್ಯಾಟ್ರಿ ವೀಕ್ ಆಗಿದೆಯಾ, ಅದು ನಂದು ತಪ್ಪಿರುತ್ತೆ, ನೋಡ್ಕೊಂಡಿಲ್ಲ ಸರಿಯಾಗಿ. ಸೊ ಅದು ಬಿಟ್ಟರೆ ಬೇರೆ ಏನು ತಪ್ಪಿಲ್ಲ ನಿಂದು, ಬೇರೆ ಏನು ತೊಂದರೆ ಕೊಟ್ಟಿಲ್ಲ. ಇಲ್ಲಿವರೆಗೂ ಆರಾಮಾಗಿ ಕರ್ಕೊಂಬಂದಿದ್ಯಾ. ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮಗೆ. ಫೈನಲಿ ಚಿತ್ಕುಲ್ ಬೋರ್ಡ್ ಹತ್ರ ಆದರೆ ನಮ್ಮ ಗಾಡಿ ಬಂದು ನಿಂತಿದೆ. ಫೈನಲಿ ನಾವಾದರೆ ಆಲ್ಟ್ ಆದರೆ ಆದ್ವಿ ಚಿತ್ಕುಲ್ ವಿಲೇಜಲ್ಲಿ. ನೀವು ಹಿಂದೆ ನೋಡ್ತಿದ್ದೀರಾ ಕಾಟೇಜಸ್ಸು. ಸೊ ಆ ಕಾಟೇಜಲ್ಲಿ ಒಂದರಲ್ಲಿ ನಾವಿರೋದು. ಆಮೇಲೆ ತೋರಿಸ್ತೀನಿ ಕಾಟೇಜ್ನ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ರಿವರ್ ಆದರೆ ತೋರಿಸ್ತೀನಿ, ಬಾಸ್ಪಾ ರಿವರ್ ಅಂತ ಹೇಳ್ಬಿಟ್ಟು. ಎಷ್ಟು ಜೋರಾಗಿ ಫ್ಲೋ ಆಗ್ತಿದೆ ಅಂತ ನೋಡಿ ನೀವೇ ಒಂದ್ಸತಿ ನೋಡಿ. ಇದೇ ಬಾಸ್ಪಾ ರಿವರು ಚಿತ್ಕುಲಲ್ಲಿರೋದು. ನೋಡಿ ಎಷ್ಟು ಫ್ಲೋ ಆಗ್ತಿದೆ ನೋಡಿ. ನಾವಿಲ್ಲೇ ಕೂತಿದ್ದೀವಿ ನೋಡಿ, ಕಾಲುಗಳೆಲ್ಲ ಇಲ್ಲೇ ಇದೆ. ಸ್ವಲ್ಪ ಎಡೋದ್ರೂ ಕೂಡ ಎಲ್ಲೋ ಇರ್ತೀವಿ ನೋಡಿ, ಯಾವ ಥರ ಫ್ಲೋ ಆಗ್ತಿದೆ ನೋಡಿ. ಸೊ ನಮ್ಮ ಜೊತೆಗೆ ಇವತ್ತು ಒಂದು 6 ಜನ ಆದರೆ ಸಿಕ್ಕವ್ರೆ ನೈಟ್ ಸ್ಟೇಗೆ. ಇವರೆಲ್ಲ ಸೇರಿಕೊಂಡು ಇಲ್ಲೇ ಕ್ಯಾಂಪ್ ಫೈರ್ ಹಾಕ್ಕೊಂಡು ಆರಾಮಾಗಿ ಇವತ್ತು ನೈಟ್ ಎಲ್ಲ ಚಿಲ್ ಮಾಡಿ ನಾಳೆ ಬೆಳಗ್ಗೆ ಇಲ್ಲಿಂದ ಆದರೆ ಹೋಗೋಣ. ಆ್ಯಕ್ಚುಲಿ ಬಾರ್ಡರ್ ಹತ್ರ ಆದರೆ ಹೋಗ್ತೀನಿ. ಇಫ್ ಇನ್ ಕೇಸ್ ಪರ್ಮಿಟ್ ಕೊಟ್ಟರೆ ಬಾರ್ಡರ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಪರ್ಮಿಟ್ ಏನಾದರೂ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಟ್ಯಾಬೋ ಕಡೆ ಆದರೆ ಹೊರಡೋಣ.
ನಾವು ನೈಟ್ ಸ್ಟೇ ಆದರೆ ಇದ್ದಿದ್ದು ಇದೇ ಕಾಟೇಜಲ್ಲಿ. ಸೊ ನೀವು ನೋಡ್ಬೋದು ಗಾಡಿ ಎಲ್ಲ ಇಲ್ಲಿ ಹಾಕ್ಬಿಟ್ಟು ನೈಟ್ ಸ್ಟೇ ಆದರೆ ಇದರಲ್ಲಿ ಇದ್ವಿ. ಒಳಗಡೆ ಕೂಡ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಆ ಕಡೆ ರೂಮ್ ನಾವು ಇದ್ದಿದ್ದು ಆ್ಯಕ್ಚುಲಿ ಅಲ್ಲೆಲ್ಲ ಗಲೀಜಾಗಿದೆ, ಅದಕ್ಕೆ ಈ ರೂಮ್ ತೋರಿಸ್ತಾ ಇದ್ದೀನಿ. ಈ ರೂಮಲ್ಲಿ ಯಾರೂ ಆಲ್ಟ್ ಇರಲಿಲ್ಲ. ಸೊ ನೋಡಿ ಇದೇ ರೂಮೇ, ಒಂದು ಎಕ್ಸ್ಟ್ರಾ ಬೆಡ್ ಕೂಡ ಇರುತ್ತೆ. ನೀವು 3 ಮೆಂಬರ್ಸ್ ಅಥವಾ 4 ಮೆಂಬರ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಾದರೆ ಮಲ್ಕೊಬೋದು. ಸೊ ಇದಕ್ಕೆ ನಾವು ಕೊಟ್ಟಿದ್ದು ಬಂದುಬಿಟ್ಟು ಒಂದು ಕಾಟೇಜ್ಗೆ ಬಂದುಬಿಟ್ಟು 1000 ರುಪೀಸು. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಹಂಗೆ ಹೊರಗಡೆ ಬಂದರೆ ಸೊ ಅಲ್ಲಿ ನದಿ ಇದೆ, ನದಿ ಹೋಗ್ತಾ ಇದೆ. ಸೊ ಈ ಕಡೆ ಬಂದರೆ ಹಿಮಾಲಯಸು, ಸನ್ರೈಸ್ ಆಗ್ತಿದೆ. ಸೊ ಇವರೆಲ್ಲ ನಮ್ಮ ಬೈಕರ್ಸು, ನೆನ್ನೆ ಮೀಟ್ ಆದವರು. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆ ಆದರೆ ಶೇರ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆದರೆ ಕ್ಲಿಕ್ ಮಾಡಿ. ಈ ವಿಡಿಯೋಗಿಷ್ಟೇ. ಇವತ್ತು ಟಿಬೆಟ್ಗೆ ಹೋಗಿ ಟಿಬೆಟ್ಟಿಂದ ನೆಕ್ಸ್ಟ್ ಮತ್ತೆ ನಾವು ಕಾಜಾ ಕಡೆ ಹೊರಡೋಣ. ಕಾಜಾವರೆಗೂ ರೀಚ್ ಆಗಲ್ಲ ನಾವು, ಅಲ್ಲಿ ಮಧ್ಯದಲ್ಲಿ ಒಂದು 4 ಅಂತ ಊರು ಬರುತ್ತೆ, ಅಲ್ಲಾದರೆ ಆಲ್ಟ್ ಆಗಬಹುದು. ಬಟ್ ಇನ್ನೂ ಡಿಸೈಡ್ ಇಲ್ಲ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋಗಿಷ್ಟೇ. ಮುಂದಿನ ವಿಡಿಯೋಗಾಗಿ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.